ಇಡಿ ಯಾವ ಆಧಾರದಲ್ಲಿ ದಾಳಿ ಮಾಡಿದೆಯೋ ಗೊತ್ತಿಲ್ಲ. ಇಡಿ ದಾಳಿ ಕುರಿತಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ದಾಳಿ ಬಗ್ಗೆ ಇಡಿ ಸಿಬಿಐನವರಾಗಲಿ ಸರ್ಕಾರಕ್ಕೆ ತಿಳಿಸೋದಿಲ್ಲ ನಾವು ದಾಳಿ ಮಾಡ್ತೀವಿ ಅಂತ. ದಾಳಿ ಮಾಡೋ ಕೆಲಸ ಮಾಡಿದ್ದಾರೆ, ಅದು ಅವರ ಕೆಲಸ. ಇದರಿಂದ ಸರ್ಕಾರಕ್ಕೆ ಮುಜುಗರವಾಗಿದೆ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಬೆಂಗಳೂರಲ್ಲಿ ಇಡಿ ದಾಳಿ ಕುರಿತಂತೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಐಟಿ ತನಿಖೆ ಆದ್ರೆ ಅವರಿಗೆ ಇನ್ಫಾರ್ಮೇಶನ್ ಇರುತ್ತೆ, ಆದ್ರೆ ಇಡಿ ಅಧಿಕಾರಿಗಳು ಸಿಬಿಐ ಅಧಿಕಾರಿಗಳು ದಾಳಿ ಮಾಡ್ತಾರೆ ಅನ್ನೋ ಇನ್ಫಾರ್ಮೇಶನ್ ರಾಜ್ಯ ಸರ್ಕಾರಕ್ಕೆ ಇರೋದಿಲ್ಲ ಅಂದಿದ್ದಾರೆ. ಯಾರ ಮನೆ ಮೇಲೆ ಅಥವಾ ಕಚೇರಿ ಮೇಲೆ ಅವರು ದಾಳಿ ಮಾಡ್ಬೋದು, ಅವರಿಗೆ ಅಧಿಕಾರ ಇದೆ. ಆದರೆ ಯಾವ ಮಾಹಿತಿ ಮೇಲೆ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ವಲ್ಲ, ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೂ ಬರೋದಿಲ್ಲ. ಗೊತ್ತಿಲ್ಲಲ್ಲ, ಅದನ್ನು ಪ್ರಿಯೆಂಪ್ಟ್ ಮಾಡೋಕ್ಕಾಗೋದಿಲ್ಲ, ನಾವು ಅದನ್ನು ಹೇಳಕ್ಕೆ ಬರೋದಿಲ್ಲ. ನಮಗೆ ನೋಡಿ, ತನಿಖೆಗೆ ಕೊಟ್ಟಿದ್ದೇವೆ SITಗೆ. ಆ ಭಾಗದಲ್ಲಿ CBIನವರು ಬ್ಯಾಂಕಿನ ಫ್ರಾಡ್ ಆಗಿದೆ, ಬ್ಯಾಂಕಿನ ಆ್ಯಕ್ಟಿವಿಟೀಸ್ ಬಗ್ಗೆ ಅವರು ತನಿಖೆ ಮಾಡ್ತಾರೆ, ಇಲ್ಲಿ SITನವರು ತನಿಖೆ ಮಾಡ್ತಾರೆ. ಈ ಮಧ್ಯೆ ಸಾರ್ವಜನಿಕ ಇದಕ್ಕೆ ಯಾವ್ಯಾವ್ದು ವಿಷಯಗಳು ಬರುತ್ತೆ ಅದೆಲ್ಲನೂ ಕೂಡ ನಾವು ಮಾಹಿತಿಗಳನ್ನ ಇಲ್ಲದೇನೆ ಏನು ಕೂಡ ರಿಯಾಕ್ಟ್ ಮಾಡೋಕ್ಕೆ ಬರಲ್ಲ. ಅದೆಲ್ಲ ಅವ್ರು ಗಮನಿಸ್ತಾರೆ, SITನವ್ರು ಗಮನಿಸ್ತಾರೆ, CBIನವ್ರು ಗಮನಿಸ್ತಾರೆ. ಅದನ್ನು ಮಾಹಿತಿಗಳು ತೊಗೊಂಡು ಅದನ್ನು ವೆರಿಫೈ ಮಾಡ್ಕೊಳ್ತಾರೆ. ಅದು ತನಿಖೆ ನಡೆಯುವಾಗ ನಾವು ಯಾವ ಹೇಳಿಕೆಗಳನ್ನು ಕೂಡ ಕೊಡಬಾರ್ದು, ಕೊಡೋದೂ ಇಲ್ಲ. ಯಾಕೆಂದರೆ ಅವರು ತನಿಖೆ ಮಾಡಬೇಕಲ್ವಾ. ನೋಡಿ, BJPಯವರು ಹೇಳ್ಬೋದು, ನಾನು ಹೇಳ್ಬೋದು, ಇನ್ನೊಬ್ರು ಹೇಳ್ಬೋದು. ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ಮಾಡಿರ್ತಾರೆ. ತನಿಖೆಯಲ್ಲಿ ಏನು ಮಾಹಿತಿಗಳು ಸಂಗ್ರಹಣೆ ಮಾಡಿರ್ತಾರೆ, ಎವಿಡೆನ್ಸ್ಗಳು ಸಂಗ್ರಹಣೆ ಮಾಡಿರ್ತಾರೆ, ಆ ಆಧಾರದ ಮೇಲೆ ಚಾರ್ಜ್ ಶೀಟ್ ಮಾಡಿರ್ತಾರೆ. ನಾನು ಹೇಳಿದರೆ ಅಥವಾ BJPಯವರು ಹೇಳಿದ್ರೆ, ಇನ್ನೊಬ್ರು ಹೇಳಿದರೆ ಮಾಡೋಕ್ಕೆ ಬರೋದಿಲ್ಲ. ಇರ್ಬೋದು, ಅದನ್ನು ಕೂಡ ಅವರು ಗಮನದಲ್ಲಿ ಇಟ್ಕೊಂಡೇ ಮಾಡಿರ್ತಾರೆ, ಅದನ್ನು ವೆರಿಫೈ ಮಾಡಿರ್ತಾರೆ, ಮಾಡದೇ ಇರೋದಿಲ್ಲ, ಮಾಡಿರ್ತಾರೆ. ಮಾಡಿ ಅವ್ರಿಗೇನು ಮಾಹಿತಿ ಸಿಕ್ಕಿರುತ್ತೆ ಅದು ಹೌದು ಅಲ್ಲ ಅದನ್ನು ತೀರ್ಮಾನ ನಾನು ಮಾಡೋಕ್ಕೆ ಬರೋದಿಲ್ಲ. ಅದನ್ನು ತೀರ್ಮಾನ ಇನ್ವೆಸ್ಟಿಗೇಷನ್ ಏಜೆನ್ಸಿಯವರು ಅಥವಾ ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.